ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ಇವತ್ತೇನಪ್ಪ ಸ್ಪೆಷಲ್ಲು ಅಂದರೆ, ಇವತ್ತು ಮೀಶೋದಲ್ಲಿ ಕೆಲವು ಬಾಕ್ಸ್ ಬುಕ್ ಮಾಡಿದ್ದೆ ತರಕಾರಿ ಹಾಕೋಕ್ಕೆ. ತುಂಬಾ ಚೆನ್ನಾಗಿ ಬಂದಿದೆ. ಇದು ಆಫರಲ್ಲಿ ನನಗೆ 206 ರೂಪಾಯಿಗೇನೋ ಸಿಕ್ತು. ತುಂಬಾ ಚೆನ್ನಾಗಿದೆ. ಒಂದು ಅರ್ಧ ಕೆ ಜಿ ಇಲ್ಲ, 1/4 ಕೆ ಜಿ ಹಿಡಿಯುತ್ತೆ ಅಂತಂದರೆ. ಸಣ್ಣ ಸಣ್ಣ ಕ್ಯಾರೆಟು, ಬೀನ್ಸು ಆ ಥರದ್ದು ಹಿಡಿಯುತ್ತೆ. ಆದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರಿಜ್ಜಲ್ಲಿ ಇಕ್ಕಿದಾಗ. ನಾನು ಹೇಗೆ ಬರುತ್ತೋ ಏನೋ ಅಂತ ಅಂದ್ಕೊಂಡಿದ್ದೆ. ಆದರೆ ಚೆನ್ನಾಗಿ ಬಂತು. ಮೊನ್ನೆ ದಸರಾ ಆಫರಲ್ಲಿ ತೊಗೊಂಡಿದ್ದೆ. ಬೇಗನೆ ಕೊಟ್ಟರು ನನಗೆ. ಆಫರ್ ಇದ್ದಾಗ ತೊಗೊಳ್ಳಿ, ಇದು 240 300 ಹತ್ತತ್ರ ಬರುತ್ತೆ ಅನಿಸುತ್ತೆ. 6 ಪೀಸ್ ಬಂದಿತ್ತು. ತುಂಬಾ ಚೆನ್ನಾಗಿದೆ. ನನಗಂತೂ ಫೈನಲಾಗಿ ತುಂಬಾ ಇಷ್ಟ ಆಯಿತು. ಎಲ್ಲ ಕ್ಲೀನಾಗಿ ವಾಶ್ ಮಾಡಿ ಎಲ್ಲ ಜೋಡಿಸಿದೆ ಫ್ರಿಜ್ಜಲ್ಲಿ. ಅವರೆಕಾಯಿ ತಂದಿದ್ದರು, ಅದನ್ನೆಲ್ಲ ಇದಕ್ಬಿಟ್ಟು ಒಂದು ಬಾಕ್ಸ್ಗೆ ಹಾಕಿದ್ದೆ. ಯಾಕಂದರೆ ಸಾಂಬಾರು ಮಾಡಬೇಕು ಅಂತ. ಮಧ್ಯಾಹ್ನ ಆಗೋಗಿತ್ತು. ಊರಿಂದ ಬಂದು ಮತ್ತು ಬೇಗ ಬೇಗ ಅನ್ನ ಸಾಂಬಾರು ಮಾಡಿ ತಿಂದ್ವಿ. ಇದಕ್ಕಿನ ಬೆಳೆ ಸೀಸನ್ ಅಲ್ಲ ಇದು ಹೇಳ್ಬೇಕಂದ್ರೆ. ಆದರೂ ಅದನ್ನ ನೋಡಿದ ತಕ್ಷಣ ಬೇಗ ತೊಗೊಂಬಿಡೋಣ, ಈ ಸತಿ ಮಾಡೋಣ ಅಂತ ಅನಿಸುತ್ತಲ್ವ. ತೊಗೊಂಡೆ. ಯಾಕಂದ್ರೆ ನಮ್ಗೆ ಊರಿಂದ ಬರುತ್ತೆ, ಅತ್ತೆ ಹಾಕ್ತಾರಲ್ವ, ಅಲ್ಲಿಂದ ತರಿಸ್ತೀವಿ ನಾವು. ಇದಕ್ಕೆ ತುಪ್ಪ ಹಾಕ್ಕೊಂಡು ತಿಂತಿದ್ರೆ ನೆಕ್ಸ್ಟ್ ಲೆವೆಲ್ಲು, ಸಖತ್ತಾಗಿತ್ತು. ಇನ್ನು ಸ್ವಲ್ಪ ಪಲ್ಯ ಮಾಡಬೇಕಾಗಿತ್ತು. ಮೊಳಕೆ ಕಟ್ಟೆ ಫುಲ್ಲು ಅಂದರೆ ಎಲ್ಲ ಥರದ ಕಾಳು ಮೊಳಕೆ ಕಟ್ಟೆ, ಅದನ್ನು ಕಾಳು ಥರ ಪಲ್ಯ ಮಾಡಿದೆ ಚಪಾತಿಗೆ. ಅದು ಮಾತ್ರ ಇನ್ನೂ ಸಖತ್ತಾಗಿತ್ತು. ಕೊಬ್ಬರಿ ಹಾಕಬೇಕಾಗಿತ್ತು. ಅವತ್ತು ಸ್ವಲ್ಪ ಬ್ಯುಸಿ ಇದ್ದೆ, ಹೊರಗಡೆ ಹೋಗಬೇಕಾಗಿತ್ತು. ಒಂದು ರೇಷ್ಮೆ ಸೀರೆ ತೊಗೊಂಡಿದ್ದೆ, ಅದಕ್ಕೆ ಬ್ಲೌಸ್ ಬೇಕಿತ್ತು ಮತ್ತು ಇನ್ನೂ ಏನೇನೋ ತರಬೇಕಾಗಿತ್ತು. ಹೊರಗಡೆ ಹೋಗಿದ್ದೆ. ನಿಜವಾಗ್ಲೂ ಏನು ಕಾಸ್ಟ್ಲಿ ಮಾಡಿದಾರಂದರೆ, ನನಗೆ ಅನ್ನಿಸ್ತು, ಯಪ್ಪ ರೆಡಿಮೇಡ್ ಬ್ಲೌಸ್ ತೊಗೊಳೋದು ಬೆಟರ್ ಅನ್ನಿಸ್ತು. ಇಷ್ಟು ವರ್ಕ್ರಿ ಯಾರೋ ಮಾಡಿಕ್ಕಿದ್ರು, ಇದು ಯಾರಿಗೋ ಕಸ್ಟಮರ್ದಂತೆ. ಸಖತ್ ಕಾಸ್ಟ್ಲಿ ಹೇಳಿದ್ರು. ಅದು 2000 ಹತ್ತತ್ರ ಇದೆಯಂತೆ. 1500 ಹೇಳಿದ್ದು ಕರೆಕ್ಟು. ನೋಡಿರಿ, ಅವರು ನಾವು ಇನ್ನೊಂದು ನೆಕ್ ಡಿಸೈನ್ ತೋರಿಸಿ ನೀವು ಅಂತ ಫೈನಲ್ ಮಾಡಿ ನಾನು ಅದನ್ನು ಮಾಡಿ ಇಕ್ಕಿರ್ತೀನಿ ಅಂತ ಹೇಳ್ತಾಯಿದ್ರು. ಎಲ್ಲ ಡಿಸೈನು ಚೆನ್ನಾಗಿತ್ತು. ಆದರೆ ಯಾವ್ದು ಫೈನಲ್ ಮಾಡಬೇಕು ಅಂತ ಅನಿಸಿಲ್ಲ ನನಗೆ. ಅದು ಇದು ಅಂತ ಅಲ್ಲೇ 1 ಅವರ್ ಮಾಡಿಬಿಟ್ಟೆ. ಫೈನಲಾಗಿ ಒಂದು ಡಿಸೈನ್ ಸೆಲೆಕ್ಷನ್ ಮಾಡಿದೆ. ಇಷ್ಟ ಆಯಿತು. ಅದು ವರ್ಕ್ ಆದಮೇಲೆ ನಾನು ನಿಮಗೆ ತೋರಿಸ್ತೀನಿ. ಸೀರೆ ಮಾತ್ರ ಮಸ್ತಾಗಿದೆ. ಇದು ಫೈನಲ್ ಮಾಡೋಣ ಅಂತ ಇದ್ದೀನಿ. ಇದು 2000 ಹೇಳ್ತಾಯಿದ್ದಾರೆ. ಪಿಂಕ್ ಕಲರ್ ಇದೆಯಲ್ಲ ಆ ಥರದ್ದು. ಸೀರೆ ಗ್ರ್ಯಾಂಡಾಗಿದ್ದಾಗ ವರ್ಕ್ ಸಿಂಪಲ್ಲಾಗಿರಬೇಕು, ಸೀರೆ ಸಿಂಪಲ್ಲಾಗಿದ್ದಾಗ ವರ್ಕ್ ಗ್ರ್ಯಾಂಡಾಗಿರಬೇಕು. ಆ ಥರ ಮಾಡ್ಕೊತೀನಿ. ಇದು ಸೀರೆ ಸಿಂಪಲ್ಲಾಗಿದೆ, ಅದಕ್ಕೆ ಬ್ಲೌಸ್ ಸ್ವಲ್ಪ ಗ್ರ್ಯಾಂಡಾಗಿ ಮಾಡ್ಕೊಳ್ಳೋಣ ಅಂತ ಡಿಸೈನ್ ನೋಡ್ತಾ ಇದ್ದೀನಿ. ಒಂದಕ್ಕಿಂತ ಒಂದು ರೇಟು, ಅಯ್ಯಪ್ಪ, ನಾನು ಮಾಡಿಸೋದು ತುಂಬ ಸ್ವಲ್ಪ ರೀಸನಬಲ್ ರೇಟ್ ಇತ್ತು. ಇವಾಗ ಹೆವಿ ಮಾಡಿಬಿಟ್ಟಿದ್ದಾರೆ. 1000 1500 800 500 ಇಲ್ಲೇ ಇಲ್ಲ. ಹ್ಯಾಂಡ್ ವರ್ಕೇ ಇಲ್ಲ ಹೇಳ್ಬೇಕಂದ್ರೆ. ಆರಿ ವರ್ಕು ಇಲ್ಲ. ಸರಿ, ಯಾವುದೋ ಒಂದು ಫೈನಲ್ ಮಾಡೋಣ ಅಂದ್ಕೊಂಡು ನೋಡ್ತಾ ಇದ್ದೀನಿ. ಅದೇನು ಗೊತ್ತಾ, ಒಂದು ಫೈನಲ್ ಮಾಡಿರ್ತೀನಿ, ಹಂಗೆ ಪೇಜ್ ತಿರ್ಕೊಂಡು ಇಲ್ಲ ಇದಿರಲಿ ಅಂದ್ಕೊಂಡು ತೋರಿಸ್ದೆ. ಅವ್ರು ಅಂದ್ಕೊಂಡಿರ್ತಾರೆ ಇವ್ರು ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ ಅಂತ. ಮತ್ತು ಇನ್ನೊಂದು ರೆಡಿ ಮಾಡ್ತಾಯಿದ್ದಾರೆ ಯಾರ್ದೋ ಕಸ್ಟಮರ್. ಇದು 1000 ಹೇಳಿದ್ರು. ಲಾಸ್ಟ್ಗೆ 800ಗೆ ಮಾಡಿಕೊಡ್ತೀನಿ ನೋಡಿ ಅಂದರು. ನನಗೆ ಯಾಕೋ ಅಷ್ಟು ಇಷ್ಟ ಆಗಿಲ್ಲ. ಇದು ಆಲ್ರೆಡಿ ನಾನು ಮಾಡಿಸಿದ್ದೀನಿ, ಮೈಸೂರು ಸಿಲ್ಕ್ ಸ್ಯಾರಿಗೆ ಮಾಡಿಸಿದ್ದೆ. ಮತ್ತು ನನಗೆ ಇನ್ನೂ ಕೆಲವು ಮೆಟೀರಿಯಲ್ಸ್ ಬೇಕಿತ್ತು ಕುಚ್ಚು ಕಟ್ಟೋಕ್ಕೆ, ಹಾಗೆ ಹೋಗಿದ್ದೆ. ಇದ್ರ ಪಿಂಕ್ ಕಲರ್ ಕಾಣಿಸ್ತಿದೆಯಲ್ಲ, ಆ ಮೆಟೀರಿಯಲ್ಲು 380 ರೂಪಾಯಿ ಅಂತೆ ಮೀಟ್ರು. ಆ ಬ್ಲ್ಯಾಕ್ ಕಲರ್ 180. ನಾನು ಬ್ಲ್ಯಾಕ್ ಕಲರ್ ತೊಗೊಂಡೆ. ನನಗೆ ಟಾಪ್ಗೆ ಚೆನ್ನಾಗಿತ್ತದು. ಕೆಲವು ಐಟಮ್ಸ್ ಬೇಕಿತ್ತು ನನಗೆ ಕುಚ್ಚು ಕಟ್ಟೋಕ್ಕೆ. ಇದು ಅದು ನೋಡಿರಿ, ಆ ಬಾಲ್ಸು, ಆ ಹಾರ್ಟ್ ಶೇಪ್ದಿರುತ್ತೆ ಅದೆಲ್ಲ ತೊಗೊಂಡೆ. ಇದೊಂದು 2 ಮೀಟ್ರ್ ತೊಗೊಂಡೆ. ಡ್ರೆಸ್ ಪೀಸ್ಗೆ ಓನ್ಲಿ ಟಾಪ್ಸ್ ಅಷ್ಟೇ. ಅಂಗಡಿ ಮಾತ್ರ ತುಂಬ ಚೆನ್ನಾಗಿದೆ, ಹೊಸ ಅಂಗಡಿ. ಸಖತ್ತಾಗಿ ಇಕ್ಕಿದ್ರು. ಮತ್ತು ಮೆಟೀರಿಯಲ್ಸ್ ಅಷ್ಟೇ ಕಾಸ್ಟ್ಲಿ ಇದೆ. ಹಂಗೆ ನೋಡ್ಕೊಂಡು ಇರುತ್ತಲ್ವ, ನಮ್ಮ ಕಣ್ಣುಗಳು ಸುಮ್ಮನೆ ಇರಲ್ವಲ್ಲ. ಎಲ್ಲ ನೋಡ್ಕೊಂಬಂದೆ. ಮನೆಗೆ ಬಂದು ಬೇಗ ಮತ್ತೆ ಮಧ್ಯಾಹ್ನ ಊಟ ಮಾಡಿ ಕುಚ್ಚು ಕಟ್ತಾಯಿದ್ದೆ. ಅಯ್ಯೋ, ಕುಚ್ಚು ಕಟ್ಟೋ ಅಷ್ಟಕ್ಕೆ ಸಾಕಾಗೋಯ್ತು. ಕಸ್ಟಮರ್ ಸ್ವಲ್ಪ ಅರ್ಜೆಂಟ್ ಇದೆ, ಮದುವೆ ಇದೆ, ಬೇಕೇ ಬೇಕು ಅಂದರೆ, ಮದುವೆ ಅಲ್ಲ ಎಂಗೇಜ್ಮೆಂಟ್ ಇದೆ ಅಂದರು. ಅದರಿಂದ ಒಂದೇ ಥರ ಡಿಸೈನು 2 ಸೀರೆಗೆ ಮಾಡಿಸಿದೆ. ನೋಡಿರಿ, ಇದಂತೂ ಈ ಸೀರೆ ಮಾತ್ರ ತುಂಬ ಚೆನ್ನಾಗಿದೆ. ಕ್ರೀಮ್ ವಿತ್ ಬ್ಲೂ ನೋಡೋಕ್ಕೆ ಮಾತ್ರ ತುಂಬ ಚೆನ್ನಾಗಿದೆ. ಬೇಗ ಮಾಡಿ ಕಳಿಸ್ದೆ. ಮತ್ತು ಈವ್ನಿಂಗು ಹೊರಗಡೆ ಹೋಗೋಣ ಅಂತ ದೇವಸ್ಥಾನಕ್ಕೆ ಹೋಗಿದ್ವಿ. ಅಲ್ಲಿ ಇವತ್ತೇನೋ ವಿಶೇಷ ಪೂಜೆ ಅಂತ, ನರಸಿಂಹಸ್ವಾಮಿದು. ತುಂಬ ಅಂದರೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ನನಗಂತೂ ತುಂಬ ಇಷ್ಟ ಆಯಿತು. ಮತ್ತು ಪ್ರಸಾದ ತಗೊಂಡು ಮನೆ ಕಡೆ ಹೊರಟೆ. ಈ ವಿಡಿಯೋ ಇಷ್ಟ ಆದರೆ ಗೊತ್ತಲ್ವಾ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.